ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬೆಳಗ್ಗೆ ದಿನಚರಿನ ಶುರು ಮಾಡೋಕ್ಕೆ ಬಂದಾಗ ಮಳೆ ಚಿತಿ ಚಿತಿ ಅಂತ ಬೀಳ್ತಾ ಇತ್ತು. ನೀವು ನೋಡ್ತಾ ಇದ್ದೀರಲ್ವಾ. ಸೊ ಈಗ ರಂಗೋಲಿ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನಿವತ್ತು ಬೇರೆ ಅರ್ಧ ಗಂಟೆ ಲೇಟಾಗಿತ್ತು ಎದ್ದೇಳೋವಂಥದ್ದು. ಇವತ್ತು ಮೂರನೇ ದಿನ, ನವರಾತ್ರಿಯ ಮೂರನೇ ದಿನನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಇವತ್ತು ಯಾವ ದೇವಿಗೆ ನಾವು ಪೂಜೆ ಮಾಡೋವಂಥದ್ದು, ಯಾವ ಬಣ್ಣ ಯಾವ ಹೂವು ಶ್ರೇಷ್ಠ, ನೈವೇದ್ಯ ಆಗಿರ್ಬೋದು, ಸಮಯ ಆಗಿರ್ಬೋದು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ, ಬನ್ನಿ ತಿಳ್ಕೊಳ್ಳೋಣ. ಇಲ್ಲಿ ಪುನಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಲ್ವಾ. ಇವತ್ತು ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ಅಮ್ಮನವ್ರನ್ನ ಆರಾಧಿಸುವಂಥದ್ದು. ಪೂಜೆಗೆ ಹೂವನ್ನು ಮಲ್ಲಿಗೆ ಆಗಿರ್ಬೋದು ಇಲ್ಲ ಕೆಂಪು ಹೂವನ್ನು ಬಳಸೋದು ತುಂಬ ಒಳ್ಳೆಯದು. ಸಮಯ ಬಂದು ಸೂರ್ಯೋದಯಕ್ಕೆ ಮುಂಚೆ ಬೆಲ್ಲದ ಅನ್ನ ಮತ್ತು ತಂಬಿಟ್ಟು ತಾಯಿಗೆ ಚಂದ್ರಘಂಟ ಅಮ್ಮನವರಿಗೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇವತ್ತಿನ ಬಣ್ಣ ಬಂದು ಗ್ರೇ ಕಲರ್, ಅಂದರೆ ಬೂದು ಬಣ್ಣದ ವಸ್ತ್ರವನ್ನು ನಾವು ಧರಿಸಿ ತಾಯಿಗೂ ಧರಿಸ್ಬೋದು. ತಾಯಿ ಚಂದ್ರಘಂಟ ಅಮ್ಮನವ್ರನ್ನ ಪೂಜಿಸೋದ್ರಿಂದ ನಮಗೆ ಸಿರಿ ಸಂಪತ್ತು ಸಮೃದ್ಧಿಯನ್ನು ನೀಡ್ತಾ ಈ ಪ್ರೇತಾತ್ಮ ಅಂದರೆ ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನ ದೂರ ಇಡ್ತಾರೆ ಅಂತಲೇ ಹೇಳ್ಬೋದು. ಚಂದ್ರಘಂಟ ಅಮ್ಮನವ್ರನ್ನ ನಾವು ಪೂಜೆ ಮಾಡೋದ್ರಿಂದ ಈ ಒಳ್ಳೇದಿದ್ದ ಮೇಲೆ ಕೆಟ್ಟದಿದ್ದೇ ಇರುತ್ತಲ್ವ ಫ್ರೆಂಡ್ಸ್. ನೆಗೆಟಿವಿಟಿ ಎಲ್ಲಿರುತ್ತೋ ಅಲ್ಲಿ ಪಾಸಿಟಿವಿಟಿ ಇರುತ್ತೆ, ಪಾಸಿಟಿವಿಟಿ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವಿಟಿನೂ ಇರುತ್ತೆ. ಬನ್ನಿ ಈಗ ತಾಯಿ ಬಗ್ಗೆ ಕತೆ ರೂಪದಲ್ಲಿ ತಿಳ್ಕೊಳ್ಳೋಣ. ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿನ ಪೂಜೆ ಮಾಡ್ತಾ ಇರೋದ್ರಿಂದ ದುರ್ಗಾದೇವಿ ಇನ್ನೊಂದು ರೂಪವೇ ಚಂದ್ರಘಂಟ ಅಂತ ಹೇಳ್ಬೋದು. ಆ ತಾಯಿನ ಚಂದ್ರಿಕಾ ಮತ್ತು ರಣಚಂಡಿಯನ್ನು ಇನ್ನು ಮುಂತಾದ ಹೆಸರುಗಳಲ್ಲಿ ಕರೆಯಲಾಗುತ್ತದೆ. ತಾಯಿಯನ್ನು ಪೂಜೆ ಮಾಡೋದ್ರಿಂದ ಶಾಂತಿ ಮತ್ತು ಶ್ರೇಯಸ್ಸನ್ನು ನೀಡ್ತಾರೆ. ಈ ತಾಯಿಯ ತಲೆ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರ ಇರುವುದರಿಂದ ಈ ತಾಯಿಯನ್ನು ಚಂದ್ರಘಂಟ ಎಂದು ಕರೆಯುತ್ತಾರೆ. ಈ ತಾಯಿಯ ರೂಪವು ಚಿನ್ನದಂತೆ ಫಳಫಳ ಹೊಳೆಯುತ್ತದೆ ಮತ್ತು ಆಕೆಗೆ 10 ಕೈಗಳಿದ್ದು ಎಲ್ಲ ಕೈಗಳಲ್ಲೂ ಆಯುಧಗಳಿದ್ದು ಬಿಲ್ಲು, ಬಾಣ, ಕಮಲ ಇತ್ಯಾದಿಗಳು ಕೈಯಲ್ಲಿಡಿದಿರುವ ಮತ್ತು ಆಕೆಯ ವಾಹನ ಸಿಂಹ ಆಗಿದ್ದು ಯುದ್ಧಕ್ಕೆ ಸಿದ್ಧವಾಗಿರುವ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತಾಯಿ ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹದ ಅಧಿದೇವತೆ. ಈ ದೇವಿಯನ್ನು ಪೂಜೆ ಮಾಡುವುದರಿಂದ ಸಿರಿ ಸಂಪತ್ತು ಹೆಚ್ಚಾಗುತ್ತದೆ. ಮನೆಯಲ್ಲಿ ಯಾವತ್ತಿಗೂ ಸಹ ಆಹಾರಕ್ಕೆ ತೊಂದರೆ ಬರುವುದಿಲ್ಲ. ಹಿಮವಂತ ಹಾಗೂ ಮೈನಾದೇವಿಯ ಮಗಳಾದ ಪಾರ್ವತಿ ತಾಯಿಯು ಜನಿಸುತ್ತಾರೆ. ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾರೆ. ಪಾರ್ವತಿಯ ಕಠಿಣ ತಪಸ್ಸನ್ನು ಕಂಡ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ. ಇದರಂತೆ ಹಿಮವಂತನ ಅರಮನೆಯಲ್ಲಿ ಮದುವೆಯ ತಯಾರಿಯೂ ನಡೆಯುತ್ತದೆ. ಸ್ಮಶಾನ ರೂಪಿಯಾದ ಶಿವನು ತನ್ನ ಗಣಗಳೊಂದಿಗೆ ಅರಮನೆಯನ್ನು ಭಯಂಕರ ಸ್ಮಶಾನ ರೂಪಿಯಾಗಿ ತಲುಪುತ್ತಾರೆ. ಮದುವೆಗೆ ನೆರೆದಿದ್ದ ಜನರು ಆಘಾತಕ್ಕೆ ಒಳಗಾಗುತ್ತಾರೆ. ತಾಯಿ ಚಂದ್ರಘಂಟ ಶಿವನ ರೂಪ ನೋಡಿ ಮೂರ್ಛೆ ಹೋಗುತ್ತಾರೆ. ನಂತರ ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗಬಾರದೆಂದು ತಾನು ಸಹ ಭಯಂಕರ ರೂಪದಲ್ಲಿ ಅಂದರೆ ಚಂದ್ರಘಂಟ ಆಗಿ 10 ಕೈಗಳುಳ್ಳ ಭಯಾನಕ ರೂಪ ತಾಳುತ್ತಾಳೆ. 10 ತೋಳುಗಳು, ಇದರಲ್ಲಿ ಬಿಲ್ಲು, ಬಾಣ, ಖಡ್ಗ, ಕಮಂಡಲ, ಒಂದು ತೋಳಿನಲ್ಲಿ ಅಭಯ ಮುದ್ರೆಯೊಂದಿಗೆ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ. ತಾಯಿ ಕೆಟ್ಟವರಿಗೆ ಭಯಂಕರ ರೂಪದಲ್ಲಿ ಮತ್ತು ಒಳ್ಳೆಯವರಿಗೆ ಆದಿಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಚಂದ್ರಘಂಟ ತಾಯಿಯು ತನ್ನ ಶಿವನಿಗೆ ಸುಂದರ ರೂಪ ತಾಳಲು ಕೇಳಿಕೊಳ್ಳುತ್ತಾಳೆ. ಅದರಂತೆ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತಗೊಂಡು ಅನಂತರ ಪಾರ್ವತಿ ಮತ್ತು ಶಿವನ ಮದುವೆಯು ಸಾಂಗವಾಗಿ ನಡೆಯುತ್ತದೆ. ಪಾರ್ವತಿ ಮತ್ತು ಶಿವನ ಮದುವೆಯ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷವೂ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಇದಾಗಿತ್ತು ಪುಟ್ಟ ಚಂದ್ರಘಂಟ ಅಮ್ಮನವರ ಕಥೆಯಾಗಿತ್ತು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇವತ್ತು ಗ್ರೇ ಕಲರ್ ಅಲ್ವಾ, ಸೊ ಬೂದು ಬಣ್ಣದ ಬಟ್ಟೆನ ಧರಿಸಿ ಪುನಿ ದೇವಸ್ಥಾನದ ಕಡೆ ಹೊರಡ್ತಾ ಇದ್ದಾರೆ. ಅಂದರೆ ಬನ್ನಿ ಮರನ ಪ್ರದಕ್ಷಿಣೆ ಹಾಕ್ಕೊಂಡು ಬರಲಿಕ್ಕೆ ಅಂತ ಹೊರಟರು. ಅವ್ರು ಹೊರಟ ಮೇಲೆ ಬೆಳಗ್ಗೆ ರಂಗೋಲಿ ಹಾಕಿರಲಿಲ್ಲ. ಸೊ ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ಇವಾಗ 6:30 ಆಗಿದೆ, 6:35 ಇವಾಗ ಬರ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ, ರಂಗೋಲಿ ಹಾಕೋಣ ಅಂತ ಬರ್ತಾಯಿದ್ದೀನಿ. ಇನ್ನೂ ಮಳೆ ಬರೋ ಥರನೇ ಇತ್ತು, ಆದರೂ ಪರವಾಗಿಲ್ಲ ಮನೆ ಮುಂದೆ ಒಂದು ಚಿಕ್ಕ ರಂಗೋಲಿ ಹಾಕೋಣ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಮುದ್ದ ಕಾಣಿಸ್ತಾ ಇದೆ.
ಪುಟ್ಟದಾಗೊಂದು ರಂಗೋಲಿನ ಹಾಕಿದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನವರಾತ್ರಿ ಕಥೆಯಾಗಿರ್ಬೋದು, ಈ 9 ದಿನವೂ 9 ದೇವಿಯ ಅವತಾರದ ಕಥೆಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಥರ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಂತಲೂ ನನಗೆ ತಿಳಿಸಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಿಮ್ಮ ಜೊತೆ ಈ ವಿಷಯನ ಇಲ್ಲಿ ಕೇಳ್ತಾ ಇದ್ದೀನಿ. ಆ್ಯಂಡ್ ಪುನೀ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬೆಳಗ್ಗೆ ಈ ಥರ ನೇಚರ್ನ ನೋಡೋದೇ ಒಂದು ನಮಗೆ ಸೌಭಾಗ್ಯ ಅಂತಲೇ ಹೇಳ್ಬೋದು. ಬನ್ನಿ ಮರನ ಸುತ್ತಾಕಕ್ಕೆ ಮುಂಚೆ ಈ ಥರ ವೀಡಿಯೋಸ್ನ ಮಾಡ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಬನ್ನಿ ಮರಕ್ಕೆ ಪೂಜೆ ಎಲ್ಲ ನಡೀತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಬೇವಿನ ಮರ, ಅದ್ರ ಪಕ್ಕದಲ್ಲಿ ಬಿಲ್ವಪತ್ರೆ ಮರನೂ ಇದೆ ಆಯಿತಾ. ಇಲ್ಲಿ ಸುಮಾರು 5 ಗಂಟೆಯಿಂದನೇ ಬಂದು ಬನ್ನಿ ಮರಕ್ಕೆ ಪೂಜೆನೆಲ್ಲನೂ ಸಲ್ಲಿಸ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಶಮಿ ವೃಕ್ಷ ಅಂತಲೂ ಕೂಡ ಕರೀತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮಗೆ ಅಟ್ಲೀಸ್ಟ್ 9 ದಿನ ಹೋಗೋಕ್ಕಾಗಿಲ್ಲ ಅಂದರೆ ಒಂದು 3 ದಿನನಾದರೂ ಹೋಗಿ, ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಆ್ಯಂಡ್ ತುಂಬ ಚಳಿ ಇತ್ತು, ಮಳೆ ಬರ್ತಿತ್ತಲ್ಲ, ಸೊ ಕಾಫಿ ಕುಡಿಬೇಕು ಅನ್ನಿಸ್ತು ಇಬ್ರಿಗೂ. ಸೊ ಕಾಫಿ ಮಾಡ್ತಾಯಿದ್ದಾರೆ ಪುನೀಲಿ, ತುಂಬ ಚೆನ್ನಾಗಿ ಮಾಡ್ತಾರೆ ಕಾಫಿನ. ಸೊ ಹಾಗಾಗಿ ಅಪರೂಪಕ್ಕೆ 1 ಲೋಟ ಕಾಫಿ ಕುಡಿತಾ ಇದ್ದೀವಿ ಇಬ್ಬರೂ. ಆ್ಯಂಡ್ ಇಲ್ಲಿ ದೋಸೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೀನಿ, ನೀವು ನೋಡ್ತಾ ಇದ್ದೀರಲ್ವ. ಇವತ್ತೊಂದು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತಲ್ವ ರೆಸಿಪೀಸ್ನ ಶೇರ್ ಮಾಡಿ. ಸೊ ಬನ್ನಿ ಚಟ್ನಿನ ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಒಂಚೂರು ಫ್ಲೇವರ್ಗೋಸ್ಕರ ಶುಂಠಿ ತೊಗೊಂಡಿದ್ದೀನಿ, ಕರಿಬೇವು, ಒಂಚೂರು ಕೊತ್ತಂಬರಿ ಆ್ಯಂಡ್ ಹಸಿರು ಮೆಣಸಿನ್ಕಾಯಿ. ನೀವು ಗ್ರೀನ್ ಕಲರ್ ಬೇಕಾದ್ರೆ ತೊಗೋಬೋದು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿರು ಮೆಣಸಿನ್ಕಾಯಿ ಹಾಕೊಬೋದು. ಇದು ತುಂಬ ಖಾರ ಇದೆ, ಸೊ ಹಾಗಾಗಿ ನಾನು 2 ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನಾನು ಫ್ಲೇಮ್ನ ಜಾಸ್ತಿ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಕಲರ್ ಚೇಂಜ್ ಆಯಿತು, ಪರವಾಗಿಲ್ಲ. ಆ್ಯಂಡ್ ಕಾಯಿನ ಹಾಕ್ಕೊಂಡು 1-2 ಸೆಕೆಂಡ್ ಸ್ವಲ್ಪ ಬಿಸಿ ಆದರೆ ಸಾಕು, ಆಫ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸ್ವಲ್ಪ ತಣ್ಣಗೆ ಮಾಡ್ಕೊಬೇಕು. ಇದನ್ನ 1-2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ತಣ್ಣಗಾದಮೇಲೆ ಇದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೆ 1-2 ಸ್ಪೂನಷ್ಟು, ನೀವು ಎಷ್ಟು ಜನ ಇದ್ದೀರಾ, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದರ ಅನುಗುಣವಾಗಿ ನೀವು ಕಡಲೆನ ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ರುಚಿಗೆ ನಿಮಗೆ ಎಷ್ಟು ಉಪ್ಪು ಬೇಕು ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಳ್ದೇ ತರ್ತರಿಯಾಗಿ ರುಬ್ಕೋಬೇಕು. ಇಲ್ಲಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಫ್ರೆಂಡ್ಸ್. ತರ್ತರಿಯಾಗಿ ರುಬ್ಬಿದ ಮೇಲೆ ನೀವು ನೀರು ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು, ಅದೇ ಮೇನು. ಒಗ್ಗರಣೆಗೆ ಸ್ವಲ್ಪ ಅದೇ ಪ್ಯಾನಿಗೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಒಂಚೂರು ಚಿಟಿಕೆಯಷ್ಟು ಇಂಗು, 1-2 ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ. ಬಿಸಿ ಆದರೆ ತಕ್ಷಣ ಫ್ಲೇಮ್ನ ಆಫ್ ಮಾಡಿಬಿಡಿ. ಅದಾದಮೇಲೆ ಚಟ್ನಿನ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಮಾಡ್ಕೊಬೋದು, ಗಟ್ಟಿ ಚಟ್ನಿ. ಇಲ್ಲ ನಮಗೆ ತೆಳ್ಳಗೆ ಬೇಕು ಅಂದರೆ ಈ ಥರ ನೀರನ್ನ ಆ್ಯಡ್ ಮಾಡ್ಕೊಬೋದು. ನನಗೆ ತೆಳ್ಳಗೆ ಬೇಕಾಗಿತ್ತು, ಸೊ ಸ್ವಲ್ಪ ಸಪ್ಪೆ ಅನಿಸ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ನ ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ. ಒಗ್ಗರಣೆ ಹಾಕಿದ ತಕ್ಷಣವೇ ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಆ್ಯಂಡ್ ಇಲ್ಲಿ ದೋಸೆ ರೆಡಿ ಆಯಿತು. ಬಿಸಿ ದೋಸೆ ಜೊತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಅದ್ರ ಜೊತೆಗೆ ಅವರೆಕಾಳು ಮತ್ತು ಬೀಟ್ರೋಟ್ ಹಾಕಿ ಒಂದು ಗ್ರೇವಿ ಮಾಡ್ಕೊಂಡಿದ್ದೆ. ಅದ್ರ ರೆಸಿಪೀಸ್ನ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಇನ್ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಹೀಗಿತ್ತು. ಇದು ಸಾತ್ವಿಕ ಆಹಾರ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಅಡುಗೆ ಮಾಡ್ಕೊಂಡು ತಿಂತಾ ಇರೋವಂಥದ್ದು ನಾವು. ಆ್ಯಂಡ್ ಇದಾಗಿತ್ತು ನಮ್ಮ ಬೆಳಗಿನ ರೊಟೀನ್. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.